ಈ ಬಾರಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದು ಜೆಡಿಎಸ್ ಅಭ್ಯರ್ಥಿ ಅನ್ನೋದು ಬಹುತೇಕ ಗೊತ್ತಿದ್ದಂತ ವಿಚಾರ. ಆದ್ರೆ ಜೆಡಿಎಸ್ ನಿಂದ ಸುಮಲತಾ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ, ಇನ್ನು ಕಾಂಗ್ರೆಸ್ ನಿಂದನೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಸೊ ಈ ಎರಡು ದಾರಿ ಬಿಟ್ಟು ಕಮಲ ದಾರಿಯನ್ನ ಏನಾದ್ರೂ ಸುಮಲತಾ ಅವರು ಹಿಡಿದಿದ್ದಾರಾ? ಏಕತ್ತಾದ್ರೆ ಕಾಂಗ್ರೆಸ್ನಲ್ಲೂ ಟಿಕೆಟ್ ಸಿಗ್ಲಿಲ್ಲ, ಜೆಡಿಎಸ್ ಕೂಡ ಬೆಂಬಲ ಕೊಡ್ತಾ ಇಲ್ಲ. ಹೀಗಾಗಿ ಮಂಡ್ಯ ಟಿಕೆಟ್ಗಾಗಿ ಬಿಜೆಪಿಯತ್ತ ಏನಾದ್ರೂ ಸುಮಲತಾ ಅವರು ವಾಲಿದ್ದಾರಾ? ಯಾಕೆ ಅಂತ ಅಂದ್ರೆ ಸ್ಥಳೀಯ ಮುಖಂಡರಾದಂತ ಮೀರಾ ಶಿವಲಿಂಗಯ್ಯ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿನೇ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಸುಮಲತಾ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಕುತೂಹಲ ಕೆರಳಿಸಿದೆ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ. ಮೀರಾ ಶಿವಲಿಂಗಯ್ಯ ಮಂಡ್ಯ ಭಾಗದ ಬಿಜೆಪಿಯ ಮುಖಂಡರು, ಜೊತೆಗೆ ಹಿಂದೆ ಎಲ್ಲ ಹಲವು ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದವರು ಕೂಡ. ಸೊ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟಿರೋದು ಏನನ್ನ ಸೂಚಿಸ್ತಾ ಇದೆ? ಬಹುಶಃ ಬಿಜೆಪಿಯ ಟಿಕೆಟ್ಗಾಗಿ ಅಥವಾ ಬಿಜೆಪಿಯ ಬೆಂಬಲಕ್ಕಾಗಿ ಎರಡರಲ್ಲಿ ಒಂದು ಮಾತುಕತೆ ನಡೆಸೋದಕ್ಕೆ ಹೋಗಿರ್ಬೋದು. ಟಿಕೆಟ್ಗಾಗಿ ಅಂದ್ರೆ ಅವರು ರಾಜ್ಯ ಮಟ್ಟದ ನಾಯಕರೊಂದಿಗೆ ಚರ್ಚೆ ನಡೆಸಬಹುದು ಸುಮಲತಾ ಅವರು. ಯಾಕಂದ್ರೆ ಅವರು ಟಿಕೆಟ್ ಕೇಳಿದ್ರೆ ಕೊಡುವಂತಹ ಮನಸ್ಥಿತಿಯಲ್ಲಿ ಅಥವಾ ಯೋಚನೆ ಮಾಡಿ ಕೊಡಬಹುದಾದಂತಹ ಮನಸ್ಥಿತಿಯಲ್ಲಿ ಬಿಜೆಪಿ ಅವರು ಇದ್ದಾರೆ. ಅದು ಅವರ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ಸ್ಥಳೀಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ಬಿಜೆಪಿಯ ಬೆಂಬಲ ನನಗೆ ಬೇಕು ಅನ್ನುವಂಥದ್ದೇನಾದ್ರು ಸುಮಲತಾ ಅವರ ಬೇಡಿಕೆ ಆಗಿದ್ಯಾ? ಅಲ್ಲಿ ಹೋಗಿ ಅವರು ಮನವಿಯನ್ನ ಮಾಡ್ಕೊಳ್ಬಹುದಾ, ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ. ನಿನ್ನೆ ರಾತ್ರಿನೇ ಹೋಗಿ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಏನೋ ಬಿಜೆಪಿ ಇನ್ನೊಂದು ವಿಚಾರ ಅಂತಂದ್ರೆ ಬಿಜೆಪಿ ಈ ವಿಚಾರವನ್ನ ಬೇರೆ ಬೇರೆ ರೀತಿಯಾಗಿ ತೆಗೆದುಕೊಳ್ಬಹುದಾದಂತ ಚಾನ್ಸಸ್ ಇದೆ. ಯಾಕಂದ್ರೆ ರಾಮನಗರದಲ್ಲಿ ಹಿಂದೆ ನಾವು ಗಮನಿಸಿದ್ವಿ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ರಾಮನಗರದ ಬಿಜೆಪಿ ಅಭ್ಯರ್ಥಿಯನ್ನೇ ಹೈಜಾಕ್ ಮಾಡಿಕೊಂಡಿತ್ತು ಜೆಡಿಎಸ್ ಹಾಗೆ ಕಾಂಗ್ರೆಸ್. ಈ ಕಾರಣಕ್ಕಾಗಿ ಆ ಸೇಡನ್ನ ಏನಾದ್ರೂ ಬಿಜೆಪಿ ಈಗ ತೀರಿಸಿಕೊಳ್ಳುತ್ತಾ? ಸುಮಲತಾ ಮುಖಾಂತರವಾಗಿ ದೋಸ್ತಿಗಳಿಗೆ ಟಕ್ಕರ್ ಕೊಡುತ್ತಾ ಬಿಜೆಪಿ? ಸುಮಲತಾ ಹಾಗೆ ಶಿವಲಿಂಗಯ್ಯ ಅವರ ಭೇಟಿಯಿಂದ ಈ ತರದ ಕುತೂಹಲ ಕೆರಳ್ತಾ ಇದೆ. ನಿನ್ನೆ ರಾತ್ರಿ ಶಿವಲಿಂಗಯ್ಯ ಅವರ ನಿವಾಸಕ್ಕೆ ತೆರಳಿ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಆಪ್ತರು ಹಾಗೆ ಅಭಿಮಾನಿಗಳನ್ನ ದೂರ ಇಟ್ಟು ಸುಮಲತಾ ಅವರು ಭೇಟಿ ಮಾಡಿದ್ದಾರೆ. ಸುಮಾರು 1 ಗಂಟೆಗಳಿಗೂ ಹೆಚ್ಚಿನ ಕಾಲ ಶಿವಲಿಂಗಯ್ಯ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡ, ಮಂಡ್ಯ ಜಿಲ್ಲೆ ಬಿಜೆಪಿಯ ಹಿರಿಯ ಮುಖಂಡ ಯಾರು? ಶಿವಲಿಂಗಯ್ಯ ಅವರು. ಆಮೇಲೆ 2014ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೂಡ ಹೌದು ಇದೇ ಶಿವಲಿಂಗಯ್ಯ ಅವರು. ಬಿಜೆಪಿಯಿಂದ ಸುಮಲತಾಗೆ ಆಹ್ವಾನ ಬರ್ತಾ ಇರುವ ಬಗ್ಗೆ ಚರ್ಚೆಯನ್ನ ನಡೆಸಿರಬಹುದಾದಂತ ಸಾಧ್ಯತೆ ಇದೆ. ಆಮೇಲೆ ಸುಮಲತಾ ಅವರಿಗೆ ಬೆಂಬಲ ನೀಡುವ ಬಗ್ಗೆ ಚರ್ಚಿಸಿರುವಂತ ಚಾನ್ಸಸ್ ಕೂಡ ಇದೆ. ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅವರನ್ನ ಬಿಜೆಪಿ ಬೆಂಬಲಿಸಬಹುದಾದಂತ ಚಾನ್ಸಸ್ ಕೂಡ ಇದೆ. ಸುಮಲತಾಗೆ ಬೆಂಬಲವನ್ನ ನೀಡಿದ್ರೆ ಮುಂದೆ ಬಿಜೆಪಿಗೆ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಇದೆ. ಕೇಂದ್ರದಲ್ಲಿ ಏನಾದರೂ ಬಿಜೆಪಿ ಅತಂತ್ರವಾದ್ರೆ ಸುಮಲತಾ ಅವರು ನಮ್ಮನ್ನ ಬೆಂಬಲಿಸಬಹುದು ಅನ್ನುವಂತ ನಂಬಿಕೆಯನ್ನ ಇಟ್ಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಇದು ನಾವು ಗಮನಿಸ್ತಾ ಇದೀವಲ್ಲ, ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಶಿವಲಿಂಗಯ್ಯ ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭ. ಆಮೇಲೆ ಶಿವಲಿಂಗಯ್ಯ ಅವರು ಕಳೆದ ಬಾರಿ ಮೊದಲೇ ಹೇಳಿದಾಗೆ ಲೋಕಸಭಾ ಚುನಾವಣೆಗೆ ಅವರು ಸ್ಪರ್ಧಿಸಿದ್ದರು, ಪರಾಜಿತ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ. ಈ ಬಾರಿ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡದೇ ಹೋದ್ರು ಕೂಡ ಸುಮಲತಾ ಅವರು ಅಟ್ಲೀಸ್ಟ್ ಅಭ್ಯರ್ಥಿಯನ್ನ ಹಾಕಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿರಬಹುದಾದಂತ ಚಾನ್ಸಸ್ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಥವಾ ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಸಪೋರ್ಟ್ ಬಹಿರಂಗವಾಗಿ ಅಲ್ಲದೆ ಹೋದ್ರು ಕೂಡ ಪರೋಕ್ಷವಾಗಿ ನಮ್ಮ ಕಡೆಗೆ ಇರ್ಲಿ ಅನ್ನುವಂತ ರೀತಿಯಲ್ಲಿ ಮನವಿ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಮನವಿ ಮಾಡ್ಕೊಂಡಿದ್ರೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಾವು ಎರಡನೇ ಮಾತು ಬೇಡ ಗುರು ನಮಗೆ. ಅದ್ರಲ್ಲಿ ಡೌಟೇ ಇಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ನಾವೆಲ್ಲ ಓಟ್ ಹಾಕ್ಬೇಕು. ಇಂಡಿಪೆಂಡೆಂಟ್ 100% ಅದ್ರಲ್ಲಿ ಅನುಮಾನನೇ ಇಲ್ಲ. ದೊಡ್ಡ ಚರ್ಚೆ ಆಯ್ತಾ ಎಲ್ಲ ನೀವೆಲ್ಲರೂ ಚರ್ಚೆಗೆ ಭಾಗವಹಿಸ್ಬೇಡಿ, ನೀವು ಓಟ್ ಹಾಕ್ಸಿ ಭಾಗವಹಿಸಿ. ನಾವು ಆಗಲಿ ಮೇಡಮ್, ಬರ್ತೀನಿ. ಎನಿ ಟೈಮ್ ನಂಬರ್ ಕೊಟ್ಟಿದ್ದೇನೆ, ಫೋನ್ ಮಾಡಿ ಪಾಯಿಂಟ್ ತಗೊಳ್ಳಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಅಡ್ವೈಸು ವೆರಿ ವ್ಯಾಲ್ಯೂ. ರವಿ ಲಾಲಿಪಾಳ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ ಲಾಲಿಪಾಳ್ಯ, ಬಹುಶಃ ಶಿವಲಿಂಗಯ್ಯ ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಇಂಡಿಪೆಂಡೆಂಟ್ ಆಗಿ ನಿಲ್ಲಿ,
ನಾವು ನೋಡ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲ ಬೇಕು ಅಂತ ಸುಮಲತಾ ಅವ್ರ ಪರವಾಗಿ ಯಾರೋ ಇನ್ನೊಬ್ರು ಹೇಳ್ತಾ ಇರೋದನ್ನು ಗಮನಿಸಿದ್ವಿ. ಬಹುಶಃ ಪರೋಕ್ಷವಾಗಿ ಬೆಂಬಲ ಕೊಡಬೇಕು ನನಗೆ ಬಿಜೆಪಿಯಿಂದನೂ ಕೂಡ ಅನ್ನುವಂಥದ್ದನ್ನು ಕೇಳೋಕೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ತಕ್ಕ ಮಟ್ಟಿಗೆ ಸ್ಥಳೀಯವಾಗಿ ಅದು ಯಶಸ್ವಿ ಕೂಡ ಆದಂಗೆ ಕಂಡು ಬರ್ತಾ ಇದೆ ನಿನ್ನೆ. ಮಾಲ್ತೇಶ್, ಮಂಡ್ಯ ರಾಜಕಾರಣ ದಿನಕ್ಕೆ ಬದಲಾವಣೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥ ಸುಮಲತಾ ಅವರು ಪಕ್ಷೇತರವಾಗಿ ಏನಾದರೂ ಚುನಾವಣೆ ಕಂಟೆಸ್ಟ್ ಮಾಡೋದೇ ಆದ್ರೆ ನನಗೆ ಬೆಂಬಲ ಕೊಡ್ರಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ತಾಲೂಕುಗಳಿಗೆ ಭೇಟಿ ಮಾಡಿ ಎಲ್ಲಾ ಮುಖಂಡರುಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ನಡುವೆ ಅವರು ಏನು ಮಂಡ್ಯದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡ ಮೀರಾ ಶಿವಲಿಂಗಯ್ಯ ಅಂತ ಹೇಳಿ ಶಿವಲಿಂಗಯ್ಯನವರು 2014 ಲೋಕಸಭೆ ಉಪ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದವರು. ಅವ್ರ ಮನೆಗೆ ಏಕಾಏಕಿ ರಾತ್ರೋರಾತ್ರಿ ಭೇಟಿ ನೀಡಿದ್ದಾರೆ. ಜೊತೆಗೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಮತ್ತೆ ಸಂಪರ್ಕ ಮಾಡೋಣ ಅವ್ರನ್ನ. ಆಮೇಲೆ ನಿನ್ನೆ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಯ ಸ್ಥಳೀಯವಾದಂಥ ಕೆಲ ನಾಯಕರು ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಂಥ ರೀತಿ, ಜೊತೆಗೆ ನಾವಿದ್ದೀವಿ ನಿಮಗೆ ಬೆಂಬಲ ಕೊಡೋದಕ್ಕೆ, ನೀವು ಸ್ಪರ್ಧೆ ಮಾಡಲೇಬೇಕು, ಮಂಡ್ಯದಾದ್ಯಂತ ಇದೇ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಈ ಥರದ್ದೆಲ್ಲ ಹೇಳ್ತಾ ಇರೋದನ್ನು ನೋಡಿದ್ರೆ ಅವರ ಒಲವು ಸುಮಲತಾ ಅವರ ಪರವಾಗಿದೆ ಅನ್ನುವಂಥದ್ದು ಒಂದು ಹಂತದ ಮಟ್ಟಿಗೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂತಂದರೆ ಮಂಡ್ಯದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ನಿಂತರೂ ಕೂಡ ಗೆಲುವಿನ ಮಟ್ಟಕ್ಕೆ ಹೋಗುವಂಥದ್ದು ತೀರಾ ವಿರಳ. ಯಾಕೆಂದರೆ ಮಂಡ್ಯದಲ್ಲಿ ನಾವು ಗಮನಿಸಿದ್ದೀವಿ ಬಿಜೆಪಿ ಅಲ್ಲಿ ಹೇಳ್ಕೊಳ್ಳುವಂತಹ ಬಲಿಷ್ಠವಾದಂಥ ಪಕ್ಷ ಏನಲ್ಲ ಮಂಡ್ಯದಲ್ಲಿ. ಆಮೇಲೆ ಏನೇ ಕಮಾಲ್ ಮಾಡಿದ್ರು ಕೂಡ ರಿಸ್ಕ್ ತಗೊಳ್ಳೋದಕ್ಕಿಂತ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಅಭ್ಯರ್ಥಿ ಗೆಲ್ಲದೆ ಹೋದ್ರು ಕೂಡ ಇವರನ್ನಾದ್ರೂ ಗೆಲ್ಲಿಸೋ ಮುಖಾಂತರವಾಗಿ ದೋಸ್ತಿ ಅಭ್ಯರ್ಥಿಯ ವಿರುದ್ಧವಾಗಿ ನಮ್ಮ ಸಿಟ್ಟನ್ನ ತೀರಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಬಹುಶಃ ಮಂಡ್ಯ ಬಿಜೆಪಿ ಪಡಸಾಲೆಯಲ್ಲಿ ಸದ್ಯ ಚರ್ಚೆ ಆಗ್ತಾ ಇರ್ಬೋದು. ಆಮೇಲೆ ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಈ ರಾಮನಗರದಲ್ಲಿ ಹಿಂದೆ ಒಂದು ಘಟನೆ ನಡೆದಿತ್ತು. ಅದು ಪಕ್ಷದ ಅಭ್ಯರ್ಥಿ ಚುನಾವಣೆಗಿಂತ 2 ದಿನಗಳ ಮುನ್ನ ಪಕ್ಷನ ತ್ಯಜಿಸ್ಬಿಟ್ಟಿದ್ರು. ಸೊ ಅಂಥದ್ದು ಮುಜುಗರನ್ನ ಸೇಡ್ ತೀರಿಸ್ಕೊಳ್ಳುವಂಥ ನಿಟ್ಟಲ್ಲಿ ಈ ಥರ ಪರೋಕ್ಷ ಬೆಂಬಲ ಮುಖಾಂತರವಾಗಿಯೂ ಆದರೂ ಸಾಧ್ಯ ಮಾಡ್ಕೊಳ್ಬೋದು ಅನ್ನುವಂಥದ್ದು ಇವ್ರ ನಿರೀಕ್ಷೆ ಇರಬಹುದೋ ಏನೋ. ರವಿ ಲಾಲಿಪಳ್ಳಿ ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರವಿ ಲಾಲಿಪಳ್ಳಿ, ನೀವು ಹೇಳ್ತಾ ಇದ್ರಿ, ಮುಂದುವರಿಸಿ. ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿವಲಿಂಗಯ್ಯನವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಸುಮಲತಾ ಅವರು. ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಅಂಬರೀಷ್ ಅಭಿಮಾನಿಗಳ ಜೊತೆ ಹೋಗಿ ಭೇಟಿ ಮಾಡಿಲ್ಲ. ಜೊತೆಗೆ ಒಬ್ಬರೇ ಹೋಗಿ 1 ಗಂಟೆಗೂ ಹೆಚ್ಚು ಕಾಲ ಶಿವಲಿಂಗಯ್ಯ ಮತ್ತೆ ಅವರ ಪತ್ನಿ ಮೀರಾ ಶಿವಲಿಂಗಯ್ಯ ಇಬ್ಬರ ಜೊತೆಲೂ ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಅವರು ಮಾತನಾಡಿ ಹಿಂದೆ ಬಂದಿರತಕ್ಕಂಥ ಹಿಂದೆ ಹಲವು ಅನುಮಾನಗಳು ಏನು ಈಗ ಮೂಡತೊಡಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದ್ ಕಡೆ JDS ಬೆಂಬಲನೂ ಇಲ್ಲ, ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಮುಖಂಡರುಗಳು ಬಹಿರಂಗವಾಗಿ ಪ್ರಚಾರ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಎಲ್ಲಾದ್ರೂ ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರೂ ಟ್ರೈ ಮಾಡ್ತಾ ಇದಾರ ಅಂತಕ್ಕಂತ ಒಂದು ಅನುಮಾನವನ್ನು ಕೂಡ ಈಗ ಈ ಒಂದು ಭೇಟಿ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮ್ ನಲ್ಲಿ ಬಿಜೆಪಿ ಏನಾದ್ರೂ ಅಭ್ಯರ್ಥಿ ಹಾಕಿದ್ರು ಕೂಡ ನೆಪ ಮಾತ್ರಕ್ಕೆ ದೆಮ್ಮಿ ಅಭ್ಯರ್ಥಿನ ಹಾಕಿ ನನಗೆ ಬೆಂಬಲ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರ್ಬೋದು. ಹೀಗಾಗಿ ಹಲವು ಅಂದ್ರೆ ಈಗ ಕಳೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ರಾಮನಗರದಲ್ಲಿ JDSನವರು ಬಿಜೆಪಿ ಅಭ್ಯರ್ಥಿನ ಹೈಜಾಕ್ ಮಾಡಿರೋ ರೀತಿಯಲ್ಲಿ ಅಂದ್ರೆ ಅದಕ್ಕೇನಾದ್ರೂ ಶೇರ್ ತೀರ್ಸ್ಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿಯವರು ಅಭ್ಯರ್ಥಿ ಆಗ್ತಂತೆ ಇಲ್ಲಿ ಏನಾದ್ರೂ ಸಪೋರ್ಟ್ ಮಾಡ್ತಾರ ಪರೋಕ್ಷವಾಗಿ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಬರ್ತಾ ಇದೆ. ಒಂದ್ ವೇಳೆ ಏನು ಕೇಂದ್ರದಲ್ಲಿ ಅತಂತ್ರ ಸ್ಥಿತಿ ಎದುರಾಗಿ ಸುಮಲತಾ ಅವ್ರಿಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಏನಾದ್ರೂ ಸಚಿವ ಸ್ಥಾನ ಆಗ್ಲಿಕ್ಕೂ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಈ ಒಂದು ಭೇಟಿಯಿಂದ ಸಾಕಷ್ಟು ಚರ್ಚೆ ವ್ಯಕ್ತ ಆಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಂಡ್ಯ ರಾಜಕಾರಣದಲ್ಲಿ ಈಗ JDS ವಿರುದ್ಧ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕುಟುಂಬ ರಾಜಕಾರಣಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 2ನೇ ಬಾರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ 2ನೇ ಬಾರಿಗೆ ಅವರು ಮಳವಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡ್ಕೋತಾ ಇರತಕ್ಕಂತ ಮಂಡ್ಯ ರಾಜಕಾರಣ ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಭಾರಿ ಕುತೂಹಲ ಉಂಟು ಮಾಡ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರವಿ ಲಾಲಿಪಳ್ಳಿ.